ವಿರಾಟ್ ಅವ್ರೆ, ನಿಮ್ಗೆ ನನ್ನಿಂದ ಬೇಜಾರಾಗಿರ್ಬೇಕು ಅಲ್ವಾ? ಬೇಜಾರ? ಯಾಕೆ? ಅದು ನಿಮ್ಮಂತ ಬ್ಯೂಟಿಫುಲ್ ಹುಡುಗಿ ಜೊತೆ, ಅದರಲ್ಲೂ ನನ್ನ ಗರ್ಲ್ ಫ್ರೆಂಡ್ ಜೊತೆ ಐಸ್ ಕ್ರೀಮ್ ತಿಂದಿದ್ರೆ ಆ ಫೀಲ್ ಹೇಳಕ್ಕಾಗಲ್ಲ. ಫೀಲ್ ಮಾಡ್ಕೋಬೇಕಷ್ಟೆ. ಹೌದು, ನಿಮ್ಗ್ಯಾಕೆ ಹಾಗನ್ಸ್ತು? ಅಲ್ಲ ವಿರಾಟ್, ನೀವಿವತ್ತು ಎಷ್ಟು ಆಸೆಯಿಂದ ಇಷ್ಟಪಟ್ಟು ಹೊರಗಡೆ ಕರ್ಕೊಂಡು ಹೋದ್ರಿ. ನನ್ನ ಜೊತೆ ಸಮಯ ಕಳಿಬೇಕು ಅಂತ ಪ್ಲಾನ್ ಮಾಡಿದ್ರಿ. ಆದ್ರೆ ನಾನ್ ಮಾತ್ರ ಯಾವುದೋ ಯೋಚನೆಯಲ್ಲಿ ಮುಳುಗಿ ನಿಮ್ಮ ಆಸೆಗೆ ತಣ್ಣೀರ್ ಎರಚಿಬಿಟ್ಟೆ. ಅದಕ್ಕೆ ನಿಮಗೆ ನನ್ನ ಮೇಲೆ ಕೋಪ ಬಂದಿದ್ಯೇನೋ ಅಂತ. ಸಿಂಧು, ಪ್ಲೀಸ್ ಈ ಸಾರಿ ಎಲ್ಲ ಕೇಳಬೇಡಿ. ಮನ್ಸಲ್ಲಿ ಏನೇ ಇದ್ರೂ ತೆಗ್ದು ಹಾಕ್ಬಿಡಿ. ಬೇಡದೇ ಇರೋದನ್ನ ಮನ್ಸಲ್ಲಿ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಅದು ನಮ್ಮನ್ನು ಕಾಡ್ತಾ ಮನ್ಸನ್ನ ಭಾರ ಮಾಡಿಬಿಡುತ್ತೆ. ಹಾಗೆ ನಂಗೆ ನಿಮ್ಮ ಮೇಲೆ ಯಾವತ್ತೂ ಕೋಪ ಬರೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಮ ಮೌನದ ಹಿಂದಿರೋ ಮಾತನ್ನ ನನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗದೇ ಇಲ್ಲ. ನಿಮ್ಮ ಮನ್ಸಲ್ಲಿ 1000 ಯೋಚನೆ ಓಡ್ತಿದ್ರು ನನ್ನ ಮಾತನ್ನು ಕೇಳಿ ನನ್ನ ಜೊತೆ ಬಂದ್ರಲ್ವಾ, ಅದೇ ನಂಗೆ ದೊಡ್ಡ ಖುಷಿ. ಆದ್ರೂ ವಿರಾಟ್, ಇದು ಮಾತಾಡೋ ಸಮಯ ಅಲ್ಲ, ಮಲಗೋ ಸಮಯ. ಲೆಟ್ಸ್ ನಾಟ್ ಡಿಸ್ಟರ್ಬ್ ಗುಡ್ ಡ್ರೀಮ್ಸ್. ನನ್ನ ರಾಜ್ಕುಮಾರಿ ಮುಖದಲ್ಲಿ ನಗು ಬಂತಲ್ವಾ, ಈಗ ನಾನು ಆರಾಮಾಗಿ ಮಲಗ್ಬೋದು. ಮಲ್ಕೊಳ್ಳಿ. ಹಾ, ನಾನು ಆಮೇಲೆ ಮಲ್ಕೋತೀನಿ. ಅದೆಲ್ಲ ಏನು ಬೇಡ, ಈಗ್ಲೇ ಮಲ್ಕೊಳ್ಳಿ. ಗಂಡನ್ ತೋಳಲ್ಲಿ ತಲೆ ಇಟ್ಟು ಮಲಗಿದ್ರೆ ಪಕ್ಕದಲ್ಲಿ ಯುದ್ಧ ಆದ್ರೂ ಎಚ್ಚರ ಆಗಲ್ವಂತೆ. ಬನ್ನಿ ಮಲ್ಕೊಳ್ಳಿ.